ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಃ ಸೀದಸಾಧನಂ ಮಹಾಗಣಾಧಿಪತಯೇ ನಮಃ. ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಕಾರಣ, ಮಹಾನುಭಾವನಾಗಿರ್ತಕ್ಕಂಥ ವರಸಿದ್ಧಿ ವಿನಾಯಕ ಸ್ವಾಮಿಯ ವ್ರತವನ್ನು ಆಚರಣೆ ಮಾಡತಕ್ಕಂಥ ದಿನ. ಈ ವರಸಿದ್ಧಿ ವಿನಾಯಕ ಸ್ವಾಮಿಯ ವ್ರತ ಭಾದ್ರಪದ ಮಾಸದ ಚೌತಿಯ ದಿನ ಬರುತ್ತೆ. ಕಾರಣ, ಚೌತಿ ದಿವಸ ಹೇಗೆ ಬರುತ್ತೆ ಅಂದರೆ, ಚೌತಿ ಗಣಪತಿಗೆ ಶ್ರೇಷ್ಠವಾದಂಥ ದಿನ. ಪ್ರತಿಯೊಬ್ಬರು ಸಹ ಪ್ರತಿ ತಿಂಗಳು ಸಂಕಷ್ಟಹರ ಗಣಪತಿ ವ್ರತ ಅಂತ ಪೂಜೆಯನ್ನು ಮಾಡ್ತಿರ್ತೀರಿ ನೀವು. ಆದರೆ ಆ ಎಲ್ಲ ಸಂಕಷ್ಟಹರ ಗಣಪತಿಯ ಚೌತಿಯ ವ್ರತಗಳನ್ನು ವರ್ಷ ಎಲ್ಲ ಮಾಡಿದ್ರೆ ಎಷ್ಟು ಫಲ ಬರುತ್ತೋ, ಈ ಭಾದ್ರಪದ ಮಾಸದ ಚೌತಿಯ ದಿನ ಗಣಪತಿಯ ವ್ರತವನ್ನು ಆಚರಣೆ ಮಾಡಿದ್ರೆ ಅದರ 10ರಷ್ಟು ಫಲ ಪ್ರಾಪ್ತಿಯಾಗುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ವಿಧವಾಗಿರ್ತಕ್ಕಂಥ ಬಾಧೆಗಳು ನಿವಾರಣೆಯಾಗುತ್ತೆ. ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡ್ತಾನೆ. ಅದಕ್ಕೋಸ್ಕರವಾಗಿಯೇ ಗಣಪತಿಯನ್ನ ಸರ್ವಸಿದ್ಧಿ ಪ್ರದಾಯಕ ಅಂತ ಕರೀತಾರೆ. ಈ ಗಣಪತಿಯ ವ್ರತವನ್ನ ಮುಖ್ಯವಾಗಿ ಗಣಪತಿ ಪಾರ್ವತಿ ಮತ್ತು ಶಿವನ ಸುಕುಮಾರ. ಕಾರಣಾಂತರಗಳಿಂದ ಅವನಿಗೆ ಆನೆಯ ಒಂದು ತಲೆಯನ್ನಿಟ್ಟು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿರ್ತಾರೆ. ಆ ಕಥೆಯನ್ನು ಎಲ್ಲರೂ ಸಹ ಕೇಳಿರ್ತೀರಿ. ಗಣಪತಿ ಎಷ್ಟು ಬುದ್ಧಿವಂತ ಅಂದರೆ ಶೂರ್ಪಕರ್ಣ ಅಂತ ಹೇಳ್ತಾರೆ. ಶೂರ್ಪಕರ್ಣ ಅಂದರೆ ಎಷ್ಟು ನಾವು ನಿಧಾನವಾಗಿ ಮಾತಾಡಿದ್ರೂ ಸಹ ಅದನ್ನು ಹತ್ತಿರದಿಂದ ನಾವು ಮಾತಾಡಿದ್ರೆ ಎಷ್ಟು ಜೋರಾಗಿ ಕೇಳುತ್ತೋ ಹಾಗೆ ತೀಕ್ಷ್ಣವಾದ ಒಂದು ಗ್ರಹಿಸುವ ಶಕ್ತಿ ಇರತಕ್ಕಂಥ ಒಂದು ಕಿವಿ ಅಂತ. ನೀವು ಎಷ್ಟೋ ದೂರದಲ್ಲಿ ಪಿಸ ಪಿಸ ಅಂತ ಮಾತಾಡ್ತಿದ್ರು ಸಹ ಅದನ್ನು ಗ್ರಹಿಸ್ತಕ್ಕಂಥ ಶಕ್ತಿ ಆತನ ಒಂದು ಕರ್ಣ ಕಿವಿಗಳಿಗೆ ಇರುತ್ತೆ. ಆದ್ದರಿಂದಲೇ ಅದನ್ನು ಶೂರ್ಪಕರ್ಣಾಯ ನಮಃ ಅಂತ ಕರೀತಾರೆ. ಅಂತಹ ಗಣಪತಿ ಆನಂದವಾಗಿ ತಂದೆ ತಾಯಿಗಳ ಜೊತೆಯಲ್ಲಿ ಓಡಾಡ್ಕೊಂಡಿರ್ತಾನೆ. ಅದರಲ್ಲಿ ಬಹಳ ಬುದ್ಧಿವಂತ. ಈ ಗಣಪತಿ ಹೀಗಿರುವಾಗ ಪಾರ್ವತಿ ದೇವಿ ನಾನು ಹುಟ್ಟಿದ ಮನೆಗೆ ಹೋಗ್ತೀನಿ ಅಂತ ಭೂಲೋಕಕ್ಕೆ ಬರ್ತಾಳೆ. ಬಂದಾಗ ತಾಯಿಯನ್ನ ಬಿಟ್ಟಿರಲಾರದೆ ತಾಯಿಯ ಜೊತೆಯಲ್ಲಿ ತಾಯಿಯನ್ನು ಕರ್ಕೊಂಡು ಹೋಗೋದಕ್ಕೋಸ್ಕರವಾಗಿ 2ನೇ ದಿವಸ ಆತನೂ ಬಂದ್ಬಿಡ್ತಾನೆ ಭೂಲೋಕಕ್ಕೆ. ನಮ್ಮ ತಾಯಿ ಜೊತೆಯಲ್ಲಿ ನಾನು ಹೋಗ್ತೀನಿ ಅಂತೇಳಿ. ಆ ರೀತಿಯಾಗಿ ತಾಯಿಯನ್ನ ಪುನಃ ತಂದೆಯ ಒಂದು ಸ್ವಸ್ಥಾನಕ್ಕೆ ಕೈಲಾಸಕ್ಕೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರವಾಗಿ ಗಣಪತಿ ಬಂದಂಥ ದಿನವನ್ನ ಭಾದ್ರಪದ ಶುದ್ಧ ಚೌತಿಯ ದಿನವನ್ನ ಸಂಕಷ್ಟ ಗಣಪತಿ ಚೌತಿ ಅಂತೇಳಿ ನಾವು ವಿಶೇಷವಾಗಿ ಪೂಜೆಯನ್ನು ಮಾಡ್ತೀವಿ. ಈ ದಿವಸ ಗಣಪತಿಯ ವಿಗ್ರಹವನ್ನಿಟ್ಟು ಯಾರು ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಗಣಪತಿಯ ಅನುಗ್ರಹದಿಂದ ಇಷ್ಟಾರ್ಥಗಳ ಸಿದ್ಧಿ ಉಂಟಾಗೋದಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ತೊಂದರೆಗಳು ಇರೋದಿಲ್ಲ. ಗಣಪತಿಯನ್ನ ಪೂಜೆ ಮಾಡದೇ ಇದ್ದಿದ್ದಕ್ಕೋಸ್ಕರನೇ ಅಂದು ರಾವಣನು ಮುದದಿಂದ ನಿನ್ನ ಪೂಜಿಸದೆ, ರಾವಣಾಸುರ ಗಣಪತಿಯನ್ನು ಪೂಜೆ ಮಾಡದೇ ಇದ್ದಿದ್ರಿಂದಲೇ ಆತನಿಗೆ ಯುದ್ಧದಲ್ಲಿ ಸೋಲಾಯಿತು ಅಂತಕ್ಕಂಥ ಒಂದು ಪುರಾಣದ ಕಥೆಯೂ ಸಹ ಇದೆ. ಹೀಗೆ ಗಣಪತಿಯನ್ನ ಪೂಜೆ ಮಾಡದೇ ಇದ್ರೆ ಎಲ್ಲ ವಿಧದಲ್ಲೂ ಸಹ ನಮಗೆ ವಿಘ್ನಗಳು ಪ್ರಾಪ್ತಿಯಾಗತ್ತೆ. ವಿಶೇಷವಾಗಿ ಗಣಪತಿಯನ್ನ ಚೌತಿ ದಿವಸ ನಾವು ಪೂಜೆ ಮಾಡೋದ್ರಿಂದ, ಅದರಲ್ಲೂ ಭಾದ್ರಪದ ಶುದ್ಧ ಚೌತಿ ದಿವಸ ಗಣಪತಿಯನ್ನ ಪೂಜೆ ಮಾಡೋದ್ರಿಂದ ಇಡೀ ವರ್ಷ ನಮ್ಮ ಎಲ್ಲ ಕಾರ್ಯಗಳು ಸಹ ವಿಘ್ನಗಳು ಬಾರದೆ ಸುಖವಾಗಿ ಜೀವನವನ್ನು ಕಳೆಯಲಿಕ್ಕೆ ನಮಗೆ ಒಂದು ದಾರಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ನಾವೆಲ್ಲರೂ ಸಹ ಮನುಷ್ಯ ಮಾತ್ರದವರು. ಮನುಷ್ಯರಾಗಿ ಹುಟ್ಟಿದ ಮೇಲೆ ಪ್ರತಿದಿನ ಪ್ರತಿ ಕ್ಷಣ ಒಂದು ಜೀವನಕ್ಕೋಸ್ಕರವಾಗಿ ಈ ಒಂದು ಸಮಾಜದಲ್ಲಿ ಬದುಕೋದಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ಯುದ್ಧಗಳನ್ನು ಮಾಡ್ತಿರ್ತೀವಿ, ಒಂದು ರೀತಿ ಕೆಲಸಗಳನ್ನು ಮಾಡ್ತಿರ್ತೀವಿ ನಾವು. ಒಬ್ಬೊಬ್ರಿಗೊಂದೊಂದು ರೀತಿ ವ್ಯಥೆ ಇರುತ್ತೆ, ಒಬ್ಬೊಬ್ರಿಗೊಂದೊಂದು ರೀತಿ ಚಿಂತೆ ಇರುತ್ತೆ, ಒಬ್ಬೊಬ್ರಿಗೊಂದೊಂದು ರೀತಿ ಆಲೋಚನೆ ಇರುತ್ತೆ. ಒಬ್ಬೊಬ್ಬರು ಬುದ್ಧಿ, ಒಬ್ಬೊಬ್ಬರು ಜ್ಞಾನ, ಒಬ್ಬೊಬ್ಬರು ದೃಷ್ಟಿ ಒಂದೊಂದು ರೀತಿಯಲ್ಲಿ ಕೆಲಸ ಮಾಡ್ತಿರುತ್ತೆ.
ಅದಕ್ಕೆ ತಕ್ಕಂತೆ ಕರ್ಮಾನುಸಾರವಾಗಿ ನಮಗೆ ಕರ್ಮಗಳು ಅಂತಕ್ಕಂಥದ್ದು ಸಹ ಬಂದು ನಮಗೆ ಅದು ಅಡ್ಡವಾಗಿ ನಿಂತ್ಕೊಳ್ತಿರುತ್ತೆ. ಆ ಎಲ್ಲ ಅಡೆತಡೆಗಳು ಹೋಗ್ಲಾಡಿಸಿ ನಾವು ಆಗ್ತಕ್ಕಂಥ ಒಂದು ಆಲೋಚನೆ, ಒಂದು ಪ್ಲಾನ್, ಅದು ಒಂದು ಕೆಲಸ ಕೈಗೆತ್ಕೋತಿರಲ್ವ, ಆ ಕೆಲಸ ನಿರ್ವಿಘ್ನವಾಗಿ ನಡೆಸಬೇಕು ಅಂದ್ರೆ ಮೂಲತಃ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಅದರಲ್ಲೂ ಚೌತಿಯ ದಿನ ಭಾದ್ರಪದ ಮಾಸದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಡೀ ಸಂವತ್ಸರ ನಾವು ಸುಖವಾಗಿರಲಿಕ್ಕೆ ಅವಕಾಶವಾಗುತ್ತೆ. ಆ ದಿನ ಗಣಪತಿಯನ್ನ, ಗೌರಿಯನ್ನು ಇಟ್ಟಿರ್ತೀರಲ್ವ, ಅದರ ಕೆಳಭಾಗದಲ್ಲಿ ಗಣಪತಿಯನ್ನಿಟ್ಟು, ಮಗ ಅಲ್ವಾ, ತಾಯಿಗೆ ಪ್ರಧಾನತ್ವ, ಮಗನಿಗೆ ಕೆಳಗಡೆ ಸ್ವಲ್ಪ ಕೆಳಗಡೆ ಇಟ್ಟು ಆತನಿಗೂ ಸಹ ಗಣಪತಿಯನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ, ಪ್ರಾಣ ಪ್ರತಿಷ್ಠಾಪನೆ ಮಂತ್ರಗಳೇ ಇವೆ, ಪುರೋಹಿತರನ್ನು ಕರೆಸೇ ಮಾಡಿಸ್ಬೇಕು, ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಸಿ ಆತನಿಗೆ ವಿಶೇಷವಾಗಿ ಇಷ್ಟವಾಗಿರ್ತಕ್ಕಂಥ ಗರಿಕೆ ಹುಲ್ಲು ಬಹಳ ಇಷ್ಟ. ಗರಿಕೆ ಹುಲ್ಲು ಏಕೆ ಅಂದ್ರೆ ಗಣಪತಿಯ ಒಂದು ಅನುಗ್ರಹ ಪ್ರಾಪ್ತಿ ಆಯಿತು ಅಂದ್ರೆ ಆತ ಎಂದೆಂದಿಗೂ ಕೈ ಬಿಡೋದಿಲ್ವಂತೆ. ಕೊಟ್ರೆ ವರ, ಇಟ್ರೆ ಶಾಪ ಅಂತ ಹೇಳ್ತಾರೆ. ಗಣಪತಿ ಒಲದ ಅಂದ್ರೆ ಅವನಿಗೆ ಯಾವತ್ತಿಗೂ ಸಹ ತೊಂದರೆಗಳು ಬರೋದಿಲ್ಲ. ಆತನ ಶಾಪ ಸಿಕ್ತು ಅಂದ್ರೆ ಆತ ಎಂದಿಗೂ ಎದ್ದೇಳಕ್ಕಾಗೋದಿಲ್ಲ. ಆ ಗಣಪತಿಗೆ ಶ್ರೇಷ್ಠವಾದಂತಹ ಒಂದು ಪುಷ್ಪ ಯಾವುದು, ಒಂದು ವಸ್ತು ಯಾವುದು ಅಂದ್ರೆ ಗರಿಕೆ ಹುಲ್ಲು. ಆ ಗರಿಕೆ ಹುಲ್ಲು ಹಾಗೇನೆ ಒಂದು ಸಲ ಭೂಮಿಯಲ್ಲಿ ಬೆಳೀತು ಅಂದ್ರೆ ಅದನ್ನ ನಾಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ರೈತರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಗರಿಕೆ ಹುಲ್ಲು ಹೊಲಗಳಲ್ಲಿ ಬೆಳೆದಿರುತ್ತೆ, ಅದನ್ನು ಸುಮಾರು 5 ಅಡಿ 6 ಅಡಿ 8 ಅಡಿ 10 ಅಡಿ ಅಗೆದು ಆ ಒಂದು ಗಡ್ಡೆಗಳನ್ನೆಲ್ಲ ವಿಂಗಡಿಸ್ತಾರೆ. ಆದರೂ ಸಹ ಅದು ಪುನಃ ಬೆಳೀತಾ ಇರುತ್ತೆ. ಹಾಗೆ ಎಂದೆಂದಿಗೂ ನಾಶವಾಗದೇ ಇರತಕ್ಕಂಥ ಒಂದು ಹುಲ್ಲು, ಒಂದು ವಸ್ತು ಅಂದ್ರೆ ಅದು ಗರಿಕೆ. ಅಂತಹ ಅದರಲ್ಲೂ ಗಟ್ಟಿಯಾಗಿರ್ತಕ್ಕಂಥ ವಸ್ತು ಅಂದ್ರೆ ಗರಿಕೆ ಹುಲ್ಲು. ಗಜೇಂದ್ರ ಮೋಕ್ಷದಲ್ಲಿ ಆನೆ ಸಮುದ್ರದೊಳಗಡೆ ಹೊರಟೋಗುತ್ತೆ. ಆ ಆನೆಯ ಒಂದು ಕಾಲನ್ನ ಒಂದು ಮೊಸಳೆ ಇಟ್ಕೊಂಡ್ಬಿಡುತ್ತೆ. ಆ ಆನೆ ಯಾವ್ದನ್ನ ಇಟ್ಕೊಂಡಿರುತ್ತೆ? ಗರಿಕೆ ಹುಲ್ಲನ್ನು ಇಟ್ಕೊಂಡಿರುತ್ತಂತೆ ರಕ್ಷಣೆಗೋಸ್ಕರ. ಆನೆ ಗರಿಕೆ ಹುಲ್ಲನ್ನು ಇಟ್ಕೊಂಡು ರಕ್ಷಣೆ ಪಡಿತಾ ಇರುತ್ತೆ. ಈಗ ರಾತ್ರಿ ಎಲ್ಲ ಕಳೆದಾಗ ಬೆಳಗ್ಗೆ ಎದ್ದು ಸೂರ್ಯೋದಯಕ್ಕೆ ನಾರದ ಮಹರ್ಷಿಗಳು ಬರ್ತಾರೆ. ಆ ನೋಡಿ ನಗ್ತಾರಂತೆ, ಅಲ್ಲ ನೀನು ಆನೆ ಗರಿಕೆ ಹುಲ್ಲನ್ನು ಇಟ್ಕೊಂಡಿದ್ಯಲ್ಲ, ಇದು ನೀನು ಕಾಪಾಡುತ್ತಾ ಅಂತ. ಆಗ ತನ್ನ ತಂಬೂರಿಯನ್ನ ಆನೆಗೆ ಸೋಕಿಸಿದ ತಕ್ಷಣ ಜ್ಞಾನೋದಯವಾಗಿ ಗರಿಕೆ ಹುಲ್ಲನ್ನು ಬಿಟ್ಟು ಸೂರ್ಯ ಹುಡ್ತಿರ್ತಾನಲ್ವ ಅವನ್ನ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಆ ಗಜೇಂದ್ರನಿಗೆ ವರವನ್ನು ಕೊಡ್ತಾರೆ. ಹೀಗೆ ಇರೋದ್ರಲ್ಲಿ ಗಟ್ಟಿಯಾಗಿರ್ತಕ್ಕಂಥ ವಸ್ತು ಅಂದ್ರೆ ಗರಿಕೆ ಹುಲ್ಲು, ಅದು ಬಹಳ ಶ್ರೇಷ್ಠ. ಅದರಲ್ಲಿ 21 ಸಂಖ್ಯೆ. ಆ 21 ಸಂಖ್ಯೆಯ ಗರಿಕೆಯನ್ನ ಕೆಂಪು ಗಂಧದಲ್ಲಿ ಹದ್ದಿ ಪೂಜೆಗೆ ಬಹಳ ಶ್ರೇಷ್ಠವಾದಂತಹದ್ದು, ಇಷ್ಟವಾದಂತಹದ್ದು ಅಂದ್ರೆ ಕೆಂಪು ಗಂಧ. ರಕ್ತವಸ್ತ್ರ, ಗೆಜ್ಜೆ ವಸ್ತ್ರಕ್ಕೂ ಅಷ್ಟೇ ಕುಂಕುಮದಿಂದ ಗೆಜ್ಜೆ ವಸ್ತ್ರವನ್ನ ಅಲಂಕರಿಸಬೇಕು. ವಿಶೇಷವಾಗಿ ನಾವು ಅಷ್ಟೇ ಕೆಂಪು ಗಂಧವನ್ನ ಧಾರಣೆಯನ್ನು ಮಾಡ್ಕೋಬೇಕು. ಪೂಜೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಗಂಡಸರಾಗ್ಬೋದು, ಬ್ರಹ್ಮಚಾರಿಗಳಾಗ್ಬೋದು, ಚಿಕ್ಕ ಮಕ್ಕಳಾಗ್ಬೋದು. ಈ ವ್ರತಕ್ಕೆ ವಿಶೇಷ ಅಂದ್ರೆ ಇದಕ್ಕೆ ವಯಸ್ಸಿನ ಒಂದು ಭೇದ ಇಲ್ಲ, ಇದಕ್ಕೆ ವಿದ್ಯೆಯ ಒಂದು ಭೇದ ಇಲ್ಲ, ಇದಕ್ಕೆ ಅವ್ರು ಮಾಡಬೇಕು ಇವ್ರು ಮಾಡಬೇಕು. ಈ ಗೌರಿ ಹಬ್ಬ ಮುತ್ತೈದೆಯರೇ ಮಾಡಬೇಕು, ವರಮಹಾಲಕ್ಷ್ಮಿ ಹಬ್ಬ ಮುತ್ತೈದೆಯರೇ ಮಾಡಬೇಕು. ಆದ್ರೆ ಈ ವ್ರತಕ್ಕೆ ಯಾವುದೇ ಭೇದ ಇಲ್ಲ, ಎಲ್ಲರೂ ಪ್ರತಿಯೊಬ್ಬರು ಮಾಡ್ತಕ್ಕಂಥ ವ್ರತ ಅಂದ್ರೆ ವರಸಿದ್ಧಿ ವಿನಾಯಕ ಸ್ವಾಮಿಯ ವ್ರತ. ಈ ವ್ರತವನ್ನ ಮಾಡ್ತಕ್ಕಂಥವ್ರು ಕೆಂಪು ಗಂಧವನ್ನು ಇಟ್ಕೊಂಡು, ಸಾಧ್ಯವಾದ್ರೆ ಕೆಂಪು ವಸ್ತ್ರವನ್ನ, ಕೆಂಪು ಪಂಚೆಯನ್ನ ಧಾರಣೆ ಮಾಡಿಕೊಂಡು, ಆ ಕೆಂಪು ಗಂಧದಲ್ಲಿ ಅದ್ದಿರ್ತಕ್ಕಂಥ ಗರಿಕೆ ಹುಲ್ಲನ್ನು ತಗೊಂಡು ನಿಮ್ಮ ಏನು ಕೋರಿಕೆ ಇದೆಯೋ ಆ ಕೋರಿಕೆಗಳನ್ನು ಹೇಳ್ತಾ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ ಎಂಬತಕ್ಕಂಥ ಮಂತ್ರಗಳಿಂದ ಆ 21 ಗರಿಕೆಗಳನ್ನ ಆ ಪರಮಾತ್ಮನಿಗೆ ಅರ್ಪಿಸಿ, ಅವನಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ಷ್ಯ ಅಂದ್ರೆ ಕಡುಬು, ಆ ಕಡುಬು ಅದರಲ್ಲೂ ಸಹ ಕಡುಬನ್ನ 21 ಕಡುಬನ್ನು ಇಟ್ಟು ಆ ಗಣಪತಿಗೆ ನೈವೇದ್ಯವನ್ನು ಮಾಡಿ, ಅನಂತರ ಆತನಿಗೆ ತೆಂಗಿನಕಾಯಿ, ಹಣ್ಣು ಇತ್ಯಾದಿಗಳನ್ನ ಈ ಒಂದು ಕಡುಬು, ಚಕ್ಲಿ ಇತ್ಯಾದಿಗಳನ್ನೆಲ್ಲವನ್ನು ಮಾಡಿ ಅವನ ಮುಂದೆ ಇಟ್ಟು, ಭಗವಂತನ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು, ನಂತರ ಆತನಿಗೆ ಫಲ ಸಮರ್ಪಣೆಯನ್ನ ಅರ್ಪಣೆಯನ್ನು ಮಾಡಿ ಆ ಭಗವಂತನಾಗಿರ್ತಕ್ಕಂಥ ವಿನಾಯಕನನ್ನ ಆರಾಧನೆಯನ್ನು ಮಾಡಬೇಕು. ಆರಾಧನೆಯನ್ನ ಶಕ್ತಿ ಇರ್ತಕ್ಕಂಥವರು ಪುರೋಹಿತರನ್ನು ಕರೆಸಿ ವಿಶೇಷವಾದ ಅಭಿಷೇಕಗಳನ್ನು ಮಾಡಿ, ವಿಶೇಷವಾದ ಗಣಪತಿ ಸ್ತೋತ್ರಗಳನ್ನು ಪ್ರಾರ್ಥನೆ ಮಾಡುವುದರ ಮೂಲಕ
ಆ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ಬೋದು. ಶಕ್ತಿ ಇರತಕ್ಕಂಥವರು ಗಣಪತಿ ಅಷ್ಟೋತ್ರ, ಸಹಸ್ರನಾಮ ಇತ್ಯಾದಿಗಳಿಂದ ಅರ್ಚನೆ ಮಾಡ್ಬೋದು. ಇಲ್ಲದೆ ಇರತಕ್ಕಂಥವರು ಸಾಮಾನ್ಯವಾಗಿ ನಿಮ್ಮ ಭಕ್ತಿಗೆ ಅನುಗುಣವಾಗಿ ಯಾರು ಯಾವ ರೀತಿಯಲ್ಲಿ ಬೇಕಾದರೂ ಆ ಪರಮಾತ್ಮನನ್ನ ಭಕ್ತಿ ಮತ್ತು ಶ್ರದ್ಧೆ, ಭಗವಂತನಿಗೆ ಬೇಕಾಗಿರತಕ್ಕಂಥದ್ದು ಎರಡೇ. ಅನನ್ಯಾಶ್ಚಿಂತಯಂತೋಮ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿರುತ್ತೆ. ಆ ಪ್ರಕಾರ ಆತನಿಗೆ ಏನೂ ಬೇಕಾಗಿಲ್ಲ. ಆತನಿಗೆ ಬೇಕಾಗಿರತಕ್ಕಂಥದ್ದು ನಮ್ಮ ಭಕ್ತಿ. ನಾವು ಪೂಜೆ ಮಾಡಬೇಕಾದ್ರೂ ಅಷ್ಟೇ. ಗಣಪತಿ ಪ್ರಾಣ ಮಮ ಪ್ರಾಣ, ಗಣಪತಿ ಜೀವ ಮಮ ಜೀವ, ವಾಗ್ಮನುಶ್ಚಕ್ಷುಶ್ರೋತ್ರಾಗ್ರಾಣಿ ಶ್ರೋತ್ರಜಿಹ್ವಾಗ್ರಾಣಿ, ಉಶ್ವಾಸ ನಿಶ್ವಾಸ, ಉಶ್ವಾಸ ನಿಶ್ವಾಸ ನಮ್ಮ ಉಸಿರಾಟ ಆಡ್ತಿದ್ಯಲ್ವಾ, ಅದ್ರ ರೂಪದಲ್ಲಿರ್ತಕ್ಕಂಥ ಆ ಉಸಿರು ಒಳಗಡೆ ಹೇಳ್ಕೊಂಡಾಗ ಒಂದು ಹೂವು ಒಳಗಡೆ ಉತ್ಪತ್ತಿ ಆಗುತ್ತೆ. ಆಚೆ ಬಿಟ್ಟಾಗ ಆ ಹೂವು ಕೈಗೆ ತಗೊಂಡು ಆ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಸೋಹಂ ಭಾವೇನ ಪೂಜೆಯೇತ್. ಸೋಹಂ ಅಂದ್ರೆ ಸೋಹ ಅಂದ್ರೆ ಒಳಗಡೆ ಹೋಗ್ತಕ್ಕಂಥ ಉಸಿರು, ಹಮ್ ಅಂದ್ರೆ ಈಚೆ ಬರ್ತಕ್ಕಂಥ ಉಸಿರು. ಈ ರೀತಿ ಹೂವನ್ನು ನಾನು ನಿನಗೆ ಪೂಜೆ ಮಾಡ್ತೀನಿ ಅಂತ ಹೇಳಿ ಆ ದೇವರಿಗೂ, ಯಾವುದೇ ದೇವರು ಪೂಜೆ ಮಾಡಿದ್ರು ಸಹ ದೇವರಿಗೂ ನಮಗೂ ಒಂದು ಸಂಧಾನ, ಒಂದು ಕರೆಂಟ್ ಪಾಸ್ ಆಗ್ಬೇಕು. ಆಗ್ಲೇನೆ ಆ ಒಂದು ಪೂಜೆ ಅಂತಕ್ಕಂಥದ್ದು ಫಲಿಸ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ಆ ಗಣಪತಿಯನ್ನ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ಪರಮಾತ್ಮ ನಿರ್ವಿಘ್ನವಾಗಿ ನಡೆಸು, ನಮ್ಮ ಇಡೀ ಲೋಕ ಸುಭೀಕ್ಷವಾಗಿರಲಿ, ನಮ್ಮ ಮನೆ ಸುಖ ಸಂತೋಷಗಳಿಂದ ಇರಲಿ, ನಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನ, ವಿದ್ಯೆಯನ್ನ, ಬುದ್ಧಿಯನ್ನ, ಜ್ಞಾನವನ್ನ ಎಲ್ಲವನ್ನು ಕೊಟ್ಟು ಕಾಪಾಡು. ನಮ್ಮ ಮನೆಯಲ್ಲಿ ಬರತಕ್ಕಂಥ ಎಲ್ಲ ಕಾರ್ಯಗಳು ಸಹ ಉತ್ತಮೋತ್ತಮ ರೀತಿಯಲ್ಲಿ ನಡೆಯಲಿ. ನಮ್ಮ ಮನೆಯಲ್ಲಿ ಒಳ್ಳೆಯ ಕೆಲಸಗಳು ಇಡೀ ವರ್ಷ ನಡೀತಾ ಇರಲಿ. ನಾವು ಹೆಚ್ಚಿನ ರೀತಿಯಲ್ಲಿ ಅನ್ನದಾನ ಇತ್ಯಾದಿಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನ ಕರುಣಿಸು, ನಮ್ಮ ಜನ್ಮವನ್ನು ಸಾಫಲ್ಯ ಮಾಡು ಎಂಬುದಾಗಿ ಹೇಳಿ ಆ ಗಣಪತಿಯನ್ನ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಆ ದಿನ ಸಾಧ್ಯವಾದರೆ ಶಮಂತಗೋಪಾಖ್ಯಾನ ಅಂತ ಆ ಒಂದು ಕಥೆಯನ್ನ ಓದಬೇಕು, ಅಥವಾ ಯಾರಾದರೂ ಓದೋರಿದ್ರೆ ಅದನ್ನ ಕೇಳಬೇಕು. ಆ ಒಂದು ಗಣಪತಿಯ ವ್ರತದ ದಿನ ಯಾರು ಚಂದ್ರನನ್ನು ನೋಡ್ತಾರೋ ಅವರಿಗೆ ಅವರ ಮೇಲೆ ಇಲ್ಲ ಸಲ್ಲದ ಒಂದು ಅಪವಾದ ಬರುತ್ತೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಗಣಪತಿಯ ವ್ರತದ ದಿನ, ಚೌತಿಯ ದಿನ, ಈ ದಿನ ಚಂದ್ರನ ದರ್ಶನವನ್ನು ಮಾಡಬಾರದು. ಆ ಚಂದ್ರನ ದರ್ಶನವನ್ನ ಮಾಡಿದ್ರಿಂದಲೇ ಶ್ರೀಕೃಷ್ಣನಿಗೂ ಸಹ ತೊಂದರೆ ತಪ್ಪಲಿಲ್ಲ ಅಂತ ಹೇಳುತ್ತೆ. ಕೃಷ್ಣನ ಮೇಲೆಯೇ ಕಳ್ಳತನದ ಅಪವಾದ ಬಂದ್ಬಿಡ್ತು. ಶಮಂತಗೋಪಾಖ್ಯಾನ ಅಂತ ಒಂದು ರತ್ನವನ್ನ, ವಜ್ರವನ್ನ ಕೃಷ್ಣ ಕದ್ದ ಅಂತೇಳಿ ಆತನ ಮೇಲೆ ಅಪವಾದ ಬರುತ್ತೆ. ಅನಂತರ ಆ ಶ್ರೀಕೃಷ್ಣ ಗಣಪತಿಯನ್ನು ಪ್ರಾರ್ಥನೆ ಮಾಡಿದ ನಂತರ ಆತನ ಮೇಲೆ ಇರತಕ್ಕಂಥ ಒಂದು ದೋಷ, ಒಂದು ಅಪಾದನೆ ಅಂತಕ್ಕಂಥದ್ದು ದೂರ ಆಗುತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಚಂದ್ರನ ದರ್ಶನವನ್ನ ಮಾಡಬೇಡಿ. ಸಂಜೆ ಹೋಗಿ ಯಾರ ಮನೆಯಲ್ಲಿ ಗಣಪತಿಯನ್ನು ಇಟ್ಟಿರ್ತಾರೋ ಆ ಮನೆಗೆ ಹೋಗಿ ಸಾಧ್ಯವಾದರೆ 21 ಗಣಪತಿಗಳನ್ನ ದರ್ಶನ ಮಾಡ್ತಕ್ಕಂಥದ್ದು ಒಂದು ಹಿಂದೆ ಪದ್ಧತಿ ಇತ್ತು. ಈಗಲೂ ಕೆಲವು ಜಾಗದಲ್ಲಿ ಹಳ್ಳಿಗಳಲ್ಲಿ ನಡೀತಿದೆ. ಈ ಪ್ರಕಾರವಾಗಿ ಗಣಪತಿಯ ವ್ರತವನ್ನ ಆಚರಣೆ ಮಾಡ್ಬೋದು. ಈ ವರ್ಷ ವಿಶೇಷವಾಗಿ ಗೌರಿ ಗಣೇಶನ ವ್ರತ ಒಂದೇ ದಿನ ಬಂದಿರೋದ್ರಿಂದ ಸಾಧ್ಯವಾದರೆ 13 ದಿನಗಳ ಕಾಲ ಇಟ್ಟು ಗಣಪತಿಯನ್ನ ವಿಸರ್ಜನೆ ಮಾಡ್ಬೋದು, ಗೌರಿ ಗಣೇಶನನ್ನ. ಸಾಧ್ಯವಿಲ್ಲದೆ ಇರತಕ್ಕಂಥವರು ಅಷ್ಟು ದಿನ ಗೌರಿಯನ್ನ, ಗಣಪತಿಯನ್ನ ಕಾಪಾಡ್ತಕ್ಕಂಥದ್ದು ಬಹಳ ಕಷ್ಟ. ಕಾರಣ ಈಗಿನ ಕಾಲದಲ್ಲಿ ಮನೆಗಳು ಚಿಕ್ಕದಾಗಿರುತ್ತೆ, ಮಡಿ ಮೈಲಿಗೆ ಅಂತಕ್ಕಂಥದ್ದು ಇರೋದಿಲ್ಲ, ಶುಚಿ ಇರೋದಿಲ್ಲ. ಆಮೇಲೆ ಯಾವ ಮನುಷ್ಯನಿಗೆ ಯಾವ ಟೈಮ್ಗೆ ಯಾರು ಮನೆಗೆ ಬರ್ತಾರೆ, ಎಲ್ಲಿ ಹೋಗ್ತೀರಿ, ಏನಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಎಲ್ಲ ಇದ್ರೆ ಆ ದಿನವೇ ಗೌರಿ ಮತ್ತು ಗಣೇಶ ಎರಡನ್ನೂ ಸಹ ವಿಸರ್ಜನೆಯನ್ನು ಮಾಡಿಸಿ ಕೆರೆಯಲ್ಲಿ ಅಥವಾ ಬಾವಿಯಲ್ಲಿ ನೀರಿನಲ್ಲಿ ಆ ಪರಮಾತ್ಮನನ್ನ ವಿಸರ್ಜನೆಯನ್ನು ಮಾಡಿ ಮನೆಗೆ ಬಂದು ನೀವು ಆ ಒಂದು ಪ್ರಸಾದವನ್ನ ಸ್ವೀಕಾರ ಮಾಡಿ ಆ ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ಕಾಲವನ್ನು ಕಳೆಯೋದ್ರಿಂದ ಇಡೀ ವರ್ಷ ಗೌರಿ ಗಣೇಶನ ಅನುಗ್ರಹ ನಿಮ್ಗೆಲ್ರಿಗೂ ಪ್ರಾಪ್ತಿಯಾಗಲಿ. ಆ ಗೌರಿ ಗಣಪತಿಯ ಅನುಗ್ರಹದಿಂದ ಇಷ್ಟಾರ್ಥಗಳು ಸಿದ್ಧಿ ಉಂಟಾಗಲಿ ಎಂಬುದಾಗಿ ಹೇಳಿ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಎಂಬುದಾಗಿ ಹೇಳ್ತಾ ಈ ಒಂದು ಗಣಪತಿಯ ವ್ರತದ ಕಥೆಯನ್ನ ಕೊನೆಗೊಳಿಸ್ತಾ ಇದ್ದೀನಿ.